ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಬಣ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ನಿನ್ನೆ ರಾಜ್ಯಕ್ಕೆ ಆಗಮಿಸಿರುವಂತಹ ಜೆಪಿ ನಡ್ಡಾ ಜೊತೆ ವಿಜಯೇಂದ್ರ ಚರ್ಚೆ ನಡೆಸಿದ್ದಾರೆ. ಯತ್ನಾಳ್ ಬಂಡಾಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಮುಡಾ ವಾಲ್ಮೀಕಿ ಬೆಲೆ ಏರಿಕೆ, ಸಚಿನ್ ಆತ್ಮಹತ್ಯೆ ಕೇಸ್, ಹೀಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಾಲು ಸಾಲು ಅಸ್ತ್ರಗಳನ್ನ ಹಿಡಿದು ಸಮರಕ್ಕೇನೋ ನಿಂತಿದೆ. ಆದ್ರೆ ಬಿಜೆಪಿ ಮನೆಯಲ್ಲಿ ಒಳ ಜಗಳದಿಂದ ಮನೆಯೊಂದು ಮೂರು ಬಾಗಿಲಿನಂತಾಗಿದೆ. ಹೀಗಾಗಿ ವಿಜಯೇಂದ್ರ ಹೈಕಮಾಂಡ್ ಭೇಟಿಯಾಗಿ ಪಕ್ಷದ ಬೆಳವಣಿಗೆಗಳನ್ನ ತಿಳಿಸಿ ಬಂದಿದ್ರು. ಇದಾಗಿಯೂ ಯತ್ನಾಳ್ ಟೀಮ್ ಪ್ರತ್ಯೇಕ ವಕ್ಫ್ ಹೋರಾಟ ಮುಂದುವರೆಸಿದೆ. ಈ ಮಧ್ಯೆ ರಾಜ್ಯಕ್ಕೆ ನಡ್ಡಾ ಎಂಟ್ರಿ ಕೊಟ್ಟಿದ್ದು ವಿಜಯೇಂದ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ನಿನ್ನೆ ಏರ್ಪೋರ್ಟ್ಗೆ ಆಗಮಿಸಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿಜೇಂದ್ರರನ್ನು ಕೆಕೆ ಗೆಸ್ಟ್ ಹೌಸ್ ವರೆಗೂ ಕಾರಲ್ಲಿ ಕರೆದುಕೊಂಡು ಬಂದ್ರು. ಏರ್ಪೋರ್ಟ್ನಲ್ಲಿ ಭೇಟಿಯಾಗಿದ್ದ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿ ರಾಜ್ಯ ಬಿಜೆಪಿ ನಾಯಕರಿಗೆ ಇಂದು ಸಂಜೆ ಭೇಟಿಯಾಗುವುದಾಗಿ ಸಮಯ ಕೊಟ್ಟಿದ್ದಾರೆ. ಉಳಿದ ನಾಯಕರನ್ನ ಬಿಟ್ಟು ವಿಜೇಂದ್ರ ಜೊತೆ ಮಾತ್ರ ನಡ್ಡಾ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಯತ್ನಾಳ್ ಬಂಡಾಯದ ಬಗ್ಗೆ ವಿಜೇಂದ್ರ ಮಾತನಾಡಿದ್ದಾರೆ. ಯತ್ನಾಳ್ರನ್ನ ದಾಳದ ರೀತಿ ಬಳಕೆ ಮಾಡ್ತಿದ್ದಾರೆ ಅಂತ ವಿಜೇಂದ್ರ ನಡ್ಡಾ ಬಳಿ ಹೇಳಿದ್ದಾರೆ. ಯತ್ನಾಳ್ರನ್ನ ತಮಗೆ ಬೇಕಾದಂತೆ ಉಪಯೋಗಿಸಿಕೊಳ್ತಿದ್ದಾರೆ. ಯತ್ನಾಳ್ ಕೇವಲ ನನ್ನೊಬ್ಬನನ್ನೇ ವಿರೋಧ ಮಾಡ್ತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವಧಿಯಲ್ಲೂ ಅವರು ಟೀಕಿಸಿದರು. ಯಡಿಯೂರಪ್ಪ ಅವರನ್ನು ವಿರೋಧಿಸಿದ್ರು. ಇಷ್ಟೆಲ್ಲ ತೊಂದರೆಗಳ ನಡುವೆ ನಾವು ಸುಮ್ಮನೆ ಕುಳಿತಿಲ್ಲ. ಪಕ್ಷದ ಚಟುವಟಿಕೆ ಯಶಸ್ವಿಯಾಗಿ ಮುಂದುವರೆಸಿದ್ದೇವೆ. ಇಷ್ಟು ವಸ್ತುಸ್ಥಿತಿಯನ್ನ ನಿಮ್ಮ ಮುಂದಿಟ್ಟಿದ್ದೇನೆ ಅಂತ ವಿಜೇಂದ್ರ ನಡ್ಡಾ ಬಳಿ ಹೇಳಿದ್ದಾರೆ ಎನ್ನಲಾಗಿದೆ. 2 ವಾರಗಳ ಕಾಲ ರಾಜ್ಯದಲ್ಲಿನ ಪಕ್ಷದ ಬೆಳವಣಿಗೆಗಳನ್ನ ಗಮನಿಸುವುದಾಗಿ ಜೆಪಿ ನಡ್ಡಾ ಹೇಳಿದ್ದಾರೆ ಎಂದು ಗೊತ್ತಾಗಿದೆ. ಜೆಪಿ ನಡ್ಡಾ ಬೆಂಗಳೂರಿನಲ್ಲಿದ್ರೆ ಅತ್ತ ಯತ್ನಾಳ್ ಟೀಮ್ ವಕ್ಫ್ ಆಸ್ತಿ ಕುರಿತ ಹೋರಾಟದ ಮುಂದುವರೆದ ಭಾಗವಾಗಿ ಪ್ರವಾಸಕ್ಕೆ ತೆರಳಿದೆ. ನಾಳೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ವಕ್ಫ್ ವಿರುದ್ಧ ಪ್ರವಾಸ ಮಾಡಲಿದೆ. ಬಸನಗೌಡ ಯತ್ನಾಳ್, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವರು ಇಂದು ಕಂಪ್ಲಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ. ಸದ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ ಜೋರಾಗಿದ್ದು, ಇದನ್ನ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಶಮನ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.